ಅಂತ ಕವಿ ಪ್ರಭುಲಿಂಗ ಲೀಲೆಯ ಪೀಠಿಕೆ ಒಳಗೆ ಮಾತಾಡ್ತಾನೆ. ಗುಹೇಶ್ವರ ನುಡಿಸಿದಂತೆ ನುಡಿಯುತ್ತೇನೆ ಅಂತ. ಇವ ವೀರ ನಾರಾಯಣನ ಕವಿ ಲಿಪಿಗಾರ ಕುಮಾರ ವ್ಯಾಸ ಅಂತ. ಇನ್ನು ಯಾರು ಬೇಕಾದ ಕವಿಗಳನ್ನು ತಗೋದು. ವಿಧೇಯತೆ ಇರಲಿಲ್ಲ ಅಂತಂದ್ರೆ ಶಬ್ದ ಸಂಪತ್ತಿ ಬರೋದಿಲ್ಲ. ನಾವು ಎಲ್ಲಾನು ಓದ್ಬೇಕು. ನಾವು ಅದರೊಳಗೆ ಕಾವ್ಯಗಳನ್ನು ಓದಿದ್ರಿ ಅಂತಂದ್ರೆ ಹೆಚ್ಚು ಶಬ್ದಗಳು ಸಿಗ್ತಾವೆ. ಈಗ ನೀವು ದುರ್ಗಸಿಂಹರ ಪಂಚತಂತ್ರ ಓದಿದ್ರಿ ಅಂತಂದ್ರೆ ಮಂಗ ಅನ್ನೋದಕ್ಕೆ 3-4 ಹೆಸರುಗಳನ್ನು ಹೇಳ್ತಾನೆ ನಾವು. ಕಪಿ ಅಂತಾನೆ, ಶಾಖಾಮೃಗಂ ಅಂತಾನೆ, ಗೋಲಾಂಗೂಲ ಅಂತಾನೆ, ಮಂಗ ಅಂತಾನೆ. ಒಂದು ಅರ್ಥ ಪಡ್ತಕ್ಕಂಥ 10,000 ಪದಗಳನ್ನು ಹೇಳ್ತಾನೆ. ಅದಕ್ಕೆ ನಮ್ಮ ಮಹಾಕವಿ ಹರಿಹರ ಬರೀತಾನೆ, ಶಂಭುವಂ ಶಂಕರನಂ ಶಶಾಂಕಧರನಂ ಕಾಪಾಲಿಯಂ ಕಾಲ ಸಂಹರಣನಂ ಈಶನಂ ಗಿರಿಶನಂ ಭರ್ಗನಂ ಉಗ್ರನಂ ಕಂಡೇಂ ಪಂಪಾ ವಿರೂಪಾಕ್ಷನಂ ಅಂತ. ಇವೆಲ್ಲ ಶಿವ ಅಂದಂಗೆ. ಶಿವನ ಭಿನ್ನ ಭಿನ್ನ ಹೆಸರುಗಳಿವು. ನೀವು ಬರೀ ಭಾಷಣ ತುಂಬಾ ಮತ್ತು ನಿಮ್ಮ ಆನ್ಸರ್ ತುಂಬಾ ಬರೀ ಶಿವ ಅಂದ್ರೆ ಬ್ಯಾಸರ ಬರ್ತದೆ. ನೀವು ಮತ್ತೊಂದು ಶಬ್ದ ಗೊತ್ತಿಲ್ಲ ಇವಂಗ ಅನಿಸ್ತದೆ. ಪೇಪರ್ ತಪಾಸ್ ಮಾಡವನು ಓದಲಾರ್ದ ಕೇಳಲಾರ್ದ ಒಂದು ಶಬ್ದ ಬರುವುದಿಲ್ಲ. ನೆನಪೇ ನಿಮಗೆ ಈ ತರಬೇತಿಯ ಉದ್ದೇಶ ಏನು ಅಂತಂದ್ರೆ ಓದ್ಲಿ, ಗೊತ್ತು ಮಾಡ್ಕೊಳ್ಳಿ, ವೇದಿಕೆ ಒಂದು ಧೈರ್ಯ ಬರಲಿ. ಇವೆಲ್ಲವುಗಳ ಕಾರಣದಿಂದ ನಿಮಗೆ ಅದರ ಪದ್ಧತಿ ಗೊತ್ತಾಗಲಿ, ಹೆಂಗ್ ಕಲಿಸ್ಬೇಕು ಇವನ್ನೆಲ್ಲವುಗಳನ್ನು. ಇಲ್ಲಿ ಏಕೈ ತಂದೆ ತಂದೆ ಸೌಮಿತ್ರಿ ಅಂತ ಇರ್ತದ ಲಕ್ಷ್ಮೀ ಜೈಮಿ ಭಾರತದ ಸೀತಾಪರಿತ್ಯಾಗ ಪ್ರಸಂಗದೊಳಗೆ. ಅವ ಹುಡುಗ ಏನ್ರಿ ಸರ್ ತಂದೆ ತಂದೆ ಅಂತ 2 ಸಲ ಬಂದತ್ತೇನ್ರಿ ಅಂತ ಏನೋ ಅಟ್ಟು ಗೊತ್ತಾಗೇನೋ ಅಪ್ಪ ಅಪ್ಪ ಅಂತ ಕುಂಡ್ರ ಅಪ್ಪ ಅಪ್ಪ ಅಲ್ಲದ. ಇಲ್ಲಿ ಐತಂದೆ ಐತಂದೆ ಅಂದ್ರೆ ಕರ್ಕೊಂಡು ಬಂದೆ. ಅಪ್ಪ ಲಕ್ಷ್ಮಣ ನನ್ನನ್ನು ಇಂಥ ಘೋರಾರಣ್ಯಕ್ಕೆ ಯಾಕೆ ಕರ್ಕೊಂಡು ಬಂದೆ ಅಂತ ಹಿಂಗೆ ಕೇಳುದೈತೆ. ಸೀತೆ ಕೇಳ್ತಾಳ ಅವನ್ನ, ಋಷಿ ಪತ್ನಿಯರ ಸಮೀಪಕ್ಕೆ ಕರ್ಕೊಂಡು ಹೋಗ್ತಾನಂತ ಹೇಳಿದ್ದಿ ಬಸಿರ ಬಂಕೆಗಾಗಿ. ಅದು ಬಿಟ್ಟು ನೀ ಇಂಥ ಘೋರಾರಣ್ಯಕ್ಕೆ ಇಲ್ಲಿ ಐತಂದೆ ತಂದೆ ಸೌಮಿತ್ರಿ ಅಂತ ಇರ್ತದ. ಐತದ ಏನಾದ್ರೂ ಪದ್ಯದೊಳಗೆ ಐತಿ. ಆದ್ದರಿಂದ ಇಂಥವುಗಳನ್ನ ಮೊಟ್ಟ ಮೊದಲ ನಿಮಗೆ ಸುಮ್ಮನೆ ಕಿವಿ ಮಾತು. ಪುಸ್ತಕ ಅಂತೂ ರೆಡಿ ಆಗೈತಿ. ಇದನ್ನ ಸಾಹೇಬರು ಎಲ್ಲ ಇದರ ಒಳಗಡೆ ಇರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನು ಹೇಳ್ಯಾರ. ಆದ್ರ ಇದರೊಳಗೆ ಕೆಲವೊಂದು ಪದೇ ಪದೇ ಪದಗಳು ಕೆಲವೊಂದು ಬಂದಾವ, ರಿಪೀಟ್ ಆಗಬಾರದು. ಪದ ಬಿಟ್ಟಳು ಪದೊಂದ ಕಡಿಕೆ ಬಳಸಿ ಬರೆಯಲು ಕಂಠ ಪತ್ರದ ಉಲುಹು ಗಿಡದ ಗಳಿಕೆ ಎಂಬಿ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಿ. ನೀವು ಪದೇ ಪದೇ ಮತ್ತು ಹಾಗೂ ಆಮೇಲೆ ಮೊದಲನೇದಾಗಿ ಹೀಗೆ ಅನ್ಕೋತ ಹೋದ್ರ ಭಾಷಣ ಏನ್ ಗೇಟ್ ಹಾಕೈತಿ ಭಾಷಣ. ಇಡೀ ಕ್ಲಾಸ್ ಮುಗಿಯುತ್ತನೂ ಬರೇ ಪದೇ ಪದೇ ಅಂಡ್ ದಿ ಬಟ್ ಬಿಕಾಸ್ ಸಬ್ಜೆಕ್ಟ್ ಫೋರ್ಸ್ ಕಡಿಮೆ ಅಂತಂದ್ರೆ ಇವೆಲ್ಲ ಬರ್ಲಕ್ಕಂತ. ಅದಕ್ಕೆ ಶಬ್ದ ಅವರು ಮೇಡಮ್ ಭಾಷಣಕ್ಕೆ ಕರೆಸಿದ್ರಂತೆ. ಮೇಡಮ್ ಒಬ್ಬರನ್ನು ಅವ್ರು ಪ್ರತಿ ಒಂದು ವರ್ಡದ ಮುಂದೆ ಇಲ್ಲೋಡಿ ಇಲ್ಲೋಡಿ ಹಿಂಗ ಬರೀ ಶಬ್ದಕ್ಕೊಂದು ಇಲ್ಲೋಡಿ ಅಂದ್ರಂತ. ಒಬ್ಬ ಹುಡುಗ ಯವ ತಾಯಿ ಎಲ್ಲವೇ ನೋಡು. ಅದಕ್ಕೆ ಶಬ್ದಗಳ ರಿಪೀಟ್ ನೀವು ಸುಮ್ಕೊಂಡಿರ್ತೀರಿ. ಪದೇ 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 10-20 ಕೆಲವರು ಏನ್ ಮಾಡ್ತಿದ್ರು ಅಂದ್ರೆ ಅವಾಗೆಲ್ಲ ನಮ್ಮ ಸರ್ಗಳು ಭಯಂಕರ ರಿಪೀಟ್ ಮಾಡ್ತಾರೆ. ಒಂದು 10-20 ಹುಡುಗರು ಎಣಿಸ್ತಿದ್ದು ಅವು 200-300 ಹಾಕಿದ್ದು. ಒಂದು ಪಿರಿಯಡ್ ಬಿಡುಬಿಡದ 300 ಶಬ್ದಗಳು ರಿಪೀಟ್ ಆದ್ರೆ ಅದನ್ನ ಸಬ್ಜೆಕ್ಟ್ ಏಟ್ ಆಗೈತಿ. ಆದ್ದರಿಂದ ಅದು ನಿಮಗೆ ಗೊತ್ತಿರಲಿ. ಓದಲಾರದ ಶಬ್ದಗಳು ಬರುವುದಿಲ್ಲ, ಪದ ಬಳಸಕ್ ಬರೋದಿಲ್ಲ, ಸೆಂಟೆನ್ಸ್ ಕರೆಕ್ಟ್ ಆಗೋದಿಲ್ಲ. ಅದಕ್ಕೆ ಈಗ ಸದ್ಯ ಈ ನಮ್ಮ ಜಿಲ್ಲೆಯೊಳಗನ ಒಳ್ಳೆಯ ಮಾತುಗಾರರು ಇಲ್ಲ. ಹಳಿ ಮಂದಿನ ತರ್ತಾರೆ, ಹೊಸಬರು ಹುಟ್ಟಬೇಕು ಅಂತ ಒಳ್ಳೆಯ ಮಾತುಗಾರರು. ನೀನಾಡುವ ಮಾತು ಹೀಗಿರ್ಲಿ ಗೆಳೆಯ, ಮೃದುವಚನ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನಡೆದ ಮಾತು ಅರಳಿ ಬರಲಿ, 3 ದಿನದ ಬಾಳು ಗಮಗಮಿಸುತ್ತಿರಲಿ. ಚನ್ನವೀರ ಕಣಿವೆ ಅವರು ಬರೀತಾರೆ. ಈ ಆಡು ಮಾತು ಹೆಂಗಿರ್ಬೇಕು ಅಂತಂದ್ರೆ ಕೇಳಬೇಕು ಅನ್ಸ್ಬೇಕು. ನಾವ್ ಇನ್ನೂ ಸಾಹೇಬ್ರ ಮಾತು ಕೇಳ್ಬೇಕು ಅನ್ಸಾಕತ್ತಿತ್ತು. ಯಾಕಂದ್ರೆ ಅವ್ರನ್ನ ಇನ್ನೂವರೆಗೆ ಬರೀ ಸಾಹೇಬ್ರ ಹೆಸರಟ್ಟ ಕೇಳಿ ನಾನು. ಕುಬ್ಸದ ಡಾಕ್ಟರ್ ಶಿವಾನಂದ ಕುಬ್ಸದ ಡಾಕ್ಟರ್ ಮುದೋಳದೊಳಗಂತ ಹಿಂಗೆ ಬರೀ ಕೇಳಿ ನಾನು. ಒಮ್ಮೆ ಚಾನ್ಸ್ ಸಿಕ್ಕಿಲ್ಲ ನನಗೆ. ಬೈಕೆ ರೀತು ಚಾನ್ಸ್ ಬೇಕಲ್ಲ, ಕರೆಯವ್ರು ಬೇಕಲ್ಲ. ನಮ್ಮನ್ನ ಬಿಟ್ಟು ಕರೀರಿ ಅಂದ್ರೆ ಮುಂದಿನ ವರ್ಷ ನೋಡು ನೋಡ್ರಿ ಅಂತಾರು. ತಾನಾಗೆ ಕರೆದ್ರೆ ಚಾನ್ಸ್ ಸಿಕ್ಕಂಗೆ ಹೇಳಿ ಹೆಸರು ಹಾಕಿಸ್ಕೊಳ್ಳೋ ಸಿಸ್ಟಮ್ ಹಂಗಿಲ್ಲ ನಮಗೆ. ಎಲ್ಲರ ಕರೆದ್ರೆ ಹೋಗ್ಲಕ್ ಬರ್ತೈತಿ. ಇಲ್ಲಂದ್ರೆ ಅವ್ರಿಗೆ ಹೆಚ್ಚಿಸಿ ಇವ್ರಿಗೆ ಹೆಚ್ಚಿಸಿ
ಏನೊಬ್ಬ ನಮ್ನೇನಲ್ಲಿ ಕರೆದೇ ಇಲ್ಲ ಅಂತ ಹಿಂಗಂತ ಹೋಗುವಂತ ಸ್ವಭಾವ ಇಲ್ಲ ನಮ್ದು. ಅದಕ್ಕೆ ವಾಟ್ ಎವರ್ ಈಸ್ ಟು ಕಮ್ ಕಮ್ಸ್ ಎಟ್ ದ ಚೂಸನ್ ಟೈಮ್. ಆಸ್ಪಿರೇಷನ್ ಹರ್ಡಲ್ಸ್ ದಿ ಪ್ರೊಸೆಸ್ ಆಫ್ ಫುಲ್ಫಿಲ್ಮೆಂಟ್. ಇಟ್ ಈಸ್ ಅನ್ನೋನ್ ಕಾಲ್. ಇಟ್ ಈಸ್ ದಿ ಪ್ಲೇ ಆಫ್ ಲೈಫ್. ಇಟ್ ಈಸ್ ದಿ ಸೀಕ್ರೆಟ್ ಡೆಸ್ಟಿನಿ ಡಿಸೈನ್ಡ್ ಬೈ ದಿ ಲಾರ್ಡ್ ಆಫ್ ಲಾರ್ಡ್ಸ್ ಅಂತ. ಇದು 3 ಇಂಗ್ಲಿಷ್ ಪದ್ಯ. ನಮ್ಮ ಬಿಜಾಪುರದ ಇಂಡಿ ತಾಲೂಕಿನ ಹಲಸಂಗಿಯ ಮಧುರಚಂದ್ರರು ಬರೆದ ನನ್ನ ನಲ್ಲ ಕವನ ಸಂಕಲನದೊಳಗಿನ ಒಂದು ಬಿಡಿ ಪದ್ಯದ ಇಂಗ್ಲಿಷ್ ಅನುವಾದ ಇದು, ನಮ್ಮದಿದೆ ಕನ್ನಡದ. ನಮ್ಮ ಕನ್ನಡ ಪದ್ಯ ಹೆಂಗೈತಿ ಅಂತಂದ್ರೆ ವಾಟ್ ಎವರ್ ಈಸ್ ಟು ಕಮ್, ಬರುವುದೇನುಂಟು ಒಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ, ಅರಿಯದ ಹವಣಿಕೆಯು ಜೀವ ಜೀವನ ಲೀಲೆ, ದೇವದೇವನ ಗೂಢ ವಿಧಿಯು ಕಾಣುವ. ನಾವು ಬರ್ಬೇಕು ಅಂತಂದ್ರ ಕರ್ಯಾವ್ರು ಇರ್ಬೇಕಲ್ಲ, ಕರ್ಯಾವ್ರು ಇರ್ಬೇಕು, ಕರೆಯುವಂಗ ನೀ ಇರ್ಬೇಕ. ಹೆಂಗ ನೋಡ್ರಿ ಹಿಂಗ ಅದಕ್ಕೆ ಕರೆಯುವಂಗ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದಂತ ಸಾಧನೆ, ಒಂದು ಒಳ್ಳೆಯ ಒಂದು ಮಾತುಗಾರಿಕೆ ನಿಮ್ಮಲ್ಲಿ ಇತ್ತು ಅಂತಂದ್ರ ಅಲ್ಲೇ ಇಲ್ಲೇ ಹಗಲೆಲ್ಲ ಬರಮಾಡಿಕೋತಾರ. ಅದಕ್ಕೆ ಅಂಥ ವ್ಯಕ್ತಿತ್ವದ ವ್ಯಕ್ತಿಗಳನ್ನ ನೋಡುವಂತ ಯೋಗನು ಕೂಡ ನಮ್ಮ ಪ್ರವೀಣ್ ಕುಲಕರ್ಣಿ ಅವರಿಗೆ ಒಂದು ಒದಗಿಸಿಕೊಟ್ರು ಅಂತ ಅನ್ನೋದಕ್ಕೆ ಬಹಳ ನನಗೆ ಖುಷಿ ಅನಿಸ್ತೈತಿ. ಆದ್ದರಿಂದ ಈ ಪ್ರವೀಣ್ ಕುಲಕರ್ಣಿ ಅವರ ಒಂದು 2 ಪದ್ಯಗಳನ್ನು ಸುಮ್ಮನೆ ಹೇಳ್ತಾನೆ. ಟೈಮ್ ಗೆರಿ ಹಾಕಿದ್ರ ಅಂದ್ರೆ ನಮಗೆ ಟೆನ್ಷನ್ ಶುರುವಾಗೈತಿ. ಯಾವಾಗ ಅಂಗಡಿ ಜಗ್ತಾರೆ ಹೇಳಕ್ ಬರೋದಿಲ್ಲ. ನಾವು ಅಂಗಡಿ ಜಗ್ಗುತ್ತಾಗ ಬಿಡೋರಲ್ಲ, ಅಂಗಡಿ ಜಗ್ಗಾಕ ಹತ್ತಿರತ್ತವ್ರ ಒಟ್ಟ ಬಿಡುವಲ್ಲ. ಮುಂದಾದ್ರೆ ಹಿಂದಾದ್ರೆ ಚೀಟಿ ಕೊಟ್ಟು ಚೀಟಿ ಸೈಡ್ ಇದ್ದಾವ ಮತ್ ಹಂಗ ಮಾತಾಡವ ಕಡಿ ಕಂಗೀಡಿ ಜಗ್ಗಾಕೈತಿರಂತ ಒಳಗೆ ಬನಿಯಾನ ಅಂದ. ಅದಕ್ಕೆ ಇವರೆಲ್ಲ ಬನಿಯಾನ ಕಾಣ್ತಕ್ಕ ಜಗ್ಗಿಸ್ಕೊಳ್ಳೋ ಪ್ರಸಂಗ ಬರ್ಬಾರ್ದು. ಅದಕ್ಕೆ ವೇಳೆಯ ಅಭಾವ ಇರ್ತೈತಿ. ಅದನ್ನ ಇಲ್ಲಿ ಕೇಳೋರು ಚಲೋ ಇದ್ರೆ ವೇಳೆಯ ಅಭಾವ ಅನ್ಸೋದಿಲ್ಲ. ಯಾಕಂದ್ರೆ ನಿಮಗೆಲ್ಲ ಯೂಸ್ ಅದಾವ, ಇವು ರಿಲೇಟೆಡ್ ಅದಾವ, ಇವು ಟೆಕ್ಸ್ಟ್ ರಿಲೇಟೆಡ್ ಮಾತಾಡ್ತಾನ. ಎಲ್ಲರೇ ನಾ ಕಾಲೇಜ್ ಬಿಟ್ಟು ಎಲ್ಲಿ ಹೋಗ ಹೊರಗೆ ಆದ್ರೆ ಕವಿಗೋಷ್ಠಿ ಅಂತ ಹೋಗಿರ್ತಾನ. ಇಲ್ಲಂದ್ರೆ ಕಾಲೇಜ್ ಹೈಸ್ಕೂಲ್ ಅದು ಏನು 10th ಕ್ಲಾಸ್ ಇದ್ರೆ ಹೋಗ್ತೀನಿ. ಇಲ್ಲಕಂದ್ರೆ ಹುಡುಗರಿಗೆ ತಿಳಿಯಂಗಿಲ್ಲ. ನಮ್ಮ ಥ್ರೂಔಟ್ ಡಿಗ್ರಿ ಕಾಲೇಜ್ 30-60 ಬರೀ ಅಲ್ಲೇ ಮಾತಾಡಿದವ್ರು. ಈಗ ಇಷ್ಟು ದೊಡ್ಡವ್ರಿದ್ರೆ ನಡೀತೈತಿ ನಮಗೆ. ಇಲ್ಲ ಅಂತಂದ್ರೆ ಅವಕ್ಕೆ ಹತ್ತಾಕ್ ಬರೋದಿಲ್ಲ, ನನಗೆ ಇಳಿಯಾಕ ಬರೋದಿಲ್ಲ. ಮತ್ತೆ ಅಲ್ಲಿ ವ್ಯವಹಾರ ಸರಿ ಆಗುದಿಲ್ಲ. ಮೂಲಿಗೆ ಒಬ್ಬೊಬ್ರು ಸರ್ ನಿಂತಿರ್ತಾರೆ ಬಡಿಗೆ ಇಟ್ಕೊಂಡ ಉಸುಕ ಎಷ್ಟೋ ತಕ ಮಾಡವ್ರ. ಮತ್ ನಾವ್ರಿಗೆ 1 ತಾಸು ಏನ್ 2 ತಾಸು 2 ಗಂಟೆ ಹೊಡಿತಾರ ಮಾತಾಡಿದವ್ರು ನಾವು. ನಮ್ಮ ಕಾಲೇಜ್ ಕಪ್ ಕೂತ್ರಿಲ್ಲೋ ಅವರು ಬಂದು ಹೇಳ್ತಿದ್ದಿಲ್ಲ, ನನಗೂ ಗೊತ್ತಾಗ್ತಿದ್ದಿಲ್ಲ. ಈಗ ಗಂಟೆ ಅಂತ ನೋಡ್ರ ಅಂದ್ರೆ ಯಾಡಾದವ್ರು ಈಗ ಅದಕ್ಕೆ ಹಿಂಗೆ ಜಡದ ಕೂತ್ರು ಅಂತ ನಾವ್ ಹಿಂಗ್ ಮಾತಾಡವ್ರ. ಅದರಿಂದ ಇಲ್ಲಿ ಒಂದು 2 ಈ ಪುಸ್ತಕಕ್ಕೆ ಸಂಬಂಧಪಟ್ಟು ಎಲ್ಲ ಹೇಳ್ಯಾರ ಸರ್, ಬಹಳ ಮಸ್ತ್ ಹೇಳ್ಯಾರ. ಆಮೇಲೆ ಅವರು ಮುನ್ನುಡಿನೂ ಕೂಡ ಮಸ್ತ್ ಬರ್ದಾರ. ಪ್ರವೀಣ್ ಕುಲಕರ್ಣಿ ಅವರನ್ನ ಅಗದಿ ಮಸ್ತ್ ಅವ್ರನ್ನ ಇನ್ನು ಮಾತು ಕೃತಿ ಬರಿಬೇಕು ಅನ್ನುವಂಗ ಮಾಡ್ಯಾರ. ನಾವ್ ಏನ್ರ ಹೇಳಿದ್ರ ಇನ್ನೊಂದಿಷ್ಟು ಜಾಗೃತ ಆಗುವಂಗ ಹೇಳ್ಬೇಕು. ನಾವು ವಿದ್ಯಾರ್ಥಿಗಳು ಲೆಸನ್ ನೋಡ್ಕೊಂಡು ಬಂದ್ರು ಅಂತಂದ್ರ ಇವಕ್ಕೇನ್ ಅಕ್ಷರ ಅಂತಾರನ ಹುಚ್ಚಿಗತೆ ಬರ್ದಿ ಅಂತ ಅನ್ಬಾರ್ದ. ನೀ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ನ ಅಕ್ಷರ ಮಸ್ತ್ ಅಕ್ಕ ನೋಡಂತೆ. ನಾನು ನಮ್ಮಲ್ಲಿ ಡಿಗ್ರಿ ಕಾಲೇಜಾಗ ಆವಾಗ ಲೆಸನ್ ನೋಟ್ ಬರೋ ಒಂದೊಂದು ಪಾಠ ಮುಗಿಯನ ಲೆಸನ್ ನೋಟ್ ಬರೆಸ್ತಿದ್ವಿ. ಬರೆಸಿದಾಗ ಒಬ್ಬಕ್ಕೆ ಮಸ್ತ್ ಅಕ್ಷರ ಬರ್ಕೊಂಡು ಬಂದಿದ್ದೆ. ಏನು ಶ್ರುತಿ ಎಷ್ಟರ ಚಂದ ಬರ್ದಿ ಅಕ್ಷರ ಅಂದ್ರೆ ಏನ್ರಿ ಸರ್ ಏನ ನೀನ್ ರಾತ್ರಿ ಲೈಟ್ ಇದ್ದಿಲ್ಲ ಅಂದ್ರೆ ಲೈಟ್ ಯಾಕೆ ಊರ್ ಮಧ್ಯಾಹ್ನ ಬರ್ದ್ರೆ ಅಷ್ಟ ಚಂದ ಬರೀತಾಳ ಖರೆ ಹೇಳುದು ಎಂತ ಅದ್ಭುತ. ಅದು ಇನ್ನ ಲೈಟ್ ಇದ್ರೆ ಅದು ಬೇರೆನೇ ಐತ್ರಿ, ಇದ್ರ ಆಪನಾಗಿ ಬರಿತೀನಿ ಅಂತನ್ನುವಂತ ಒಳಗಡೆ ಅದು ಅದನ್ನು ಗುರುತಿಸ್ಬೇಕು ನಾವು. ಏನೋ ಅದು ತೇಟ ತಪ್ಪಾಗಿಲ್ಲ ಅಂದ್ರೆ ಇನ್ನ 3 ದಿನ ಅದು ಊಟಿರ್ತ ಹೇಳುವಂತ ಪ್ರತಿಕ್ರಿಯೆ. ಅದಕ್ಕೆ ನಾವು ಬೆಳೆಸ್ಬೇಕು, ಅವ್ರನ್ನ ಎತ್ತರಕ್ಕೆ ಮತ್ತಷ್ಟು ಕಳಿಸ್ಬೇಕು ಅನ್ನುವಂಥ ಮಾತು ಶಿಕ್ಷಕನ ಕೆಲಸ ಅದು. ಅದರಿಂದ ಇಲ್ಲಿ ಸುಮ್ಮನೆ 2 ಪದ್ಯ ಹೇಳ್ತಾನು. ಶ್ರೀಮಂತ ಅಂತ ಒಂದು ಕವಿತೆಯನ್ನು ಬರೀತಾರೆ. ಅದರೊಳಗೆ ಆಗರ್ಭ ಶ್ರೀಮಂತನೆಂದರೆ ದುಡಿಯುವ ಕೈಗಳಿಗೆ ಕೈತುಂಬ ಕೆಲಸ, ಮತ್ತ ದಣಿದ ಮೈಗೆ ಒಡನೆಯ ನಿದ್ದೆ, ಹಸಿದ ಒಡಲಿಗೆ ಬಟ್ಟಲಂಬಲಿ. ಇದು ಶ್ರೀಮಂತ. ಇನ್ನು ಬಹಳಷ್ಟು ಗಳಿಸಬಾರ್ದು ಮಾಡಬಾರ್ದು ಅಂತಿಲ್ಲ, ಮೂಲ ನೆಲೆಯನ್ನ ಹೇಳ್ತಾರೆ. ಯಾವುದು ಶ್ರೀಮಂತಿಕೆ ಅಂತಂದ್ರೆ ಕೈ ತುಂಬ ಕೆಲಸ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಮಲ್ಕೊಂಡು ಕೂಡಲೇ ನಿದ್ದೆ ಹತ್ಬೇಕು. ಉಳ್ಳಾಡಿದ್ರು ಹೊತ್ತು ಹೊಡೆದಾಗ ನಿದ್ದೆ ತಾನೆ ಕೆಲವರಿಗೆ. ಎಲ್ಲಿ ನಿದ್ದೆ ಹತ್ತೈತೋ ಅಲ್ಲಿ ಸಂತೃಪ್ತಿ. ಯಾರಿಗೆ ನಿದ್ದೆ ಹತ್ತೈತಿ ಅಂತಂದ್ರ ಮೈ ತುಂಬ ದುಡಿಮೆ ಆಗಿರ್ತೈತಿ. ಇದನ್ನ ಮನುಷ್ಯ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು
ನಿದ್ರೆ ಯಾವಾಗ ಚೆನ್ನಾಗಿ ಬರುತ್ತದೆ ಅಂತ 1 ಮಾರ್ಕ್ಸಿನ ಪ್ರಶ್ನೆ ಕೇಳಿದ್ರೆ ಅದಕ್ಕೆ 1 ಮಾರ್ಕ್ಸ್. ನಿದ್ರೆ ಯಾವಾಗ ಚೆನ್ನಾಗಿ ಬರುತ್ತದೆ ಅನ್ನೋ ಪ್ರಶ್ನೆ, ಅದಕ್ಕೊಂದು ಉತ್ತರ ಬರೆದ್ರಿ ಅಂತಂದ್ರೆ 1 ಮಾರ್ಕ್ಸ್ ಬರ್ತಿತ್ತು. ಅವಾಗ ಅವರೆಲ್ಲ ಯಾರ್ಯಾರು ಯಾವಾಗ ತಮಗೆ ನಿದ್ದೆ ಯಾವಾಗ ಬರ್ದಿಲ್ಲ ಅವಾಗ ಬರ್ತಿದ್ರು. ಹೋಳಿಗೆ ಊಟ ಮಾಡಿದ ನಂತರ ನಿದ್ರೆ ಚೆನ್ನಾಗಿ ಬರುತ್ತದೆ, ಪುಸ್ತಕ ಓದುತ್ತಾ ಕುಳಿತರೆ ನಿದ್ರೆ ಚೆನ್ನಾಗಿ ಬರುತ್ತದೆ, 12 ದಾಟಿ ಸಿನಿಮಾ ನೋಡಿ ಮನೆಗೆ ಬಂದ ತಕ್ಷಣ ನಿದ್ರೆ ಚೆನ್ನಾಗಿ ಬರುತ್ತದೆ. ಇವು ಯಾವ ಉತ್ತರ ಆಗಿವು? ನಿಶ್ಚಿಂತೆಯಿಂದಿದ್ದರೆ ನಿದ್ರೆ ಚೆನ್ನಾಗಿ ಬರುತ್ತದೆ ತುಂಬಬೇಕಲ್ಲಿ. ನಿದ್ದೆ ಅಂತ ಒಂದು ಪ್ರಬಂಧಿತ ಪಠ್ಯ ಪುಸ್ತಕಗಳಲ್ಲಿ ಆ ಪ್ರಬಂಧ ಯಾರ್ಯಾರು ಓದ್ಯಾರಲ್ಲ ಹಂಗ 25 ಪೇಪರ್ ಬಂಡಲ್ನೊಳಗೆ 5 ಮಂದಿ ಕರೆಕ್ಟ್ ಬರೆದಿದ್ರು. ಅವರು ಕ್ಲಾಸಿಗೆ ಕೂತಿಲ್ಲ ಮತ್ತು ಸ್ವಂತ ಓದಿ ಇಲ್ಲ, ಮತ್ತು ತಮಗೆ ಯಾವಾಗ ಯಾವಾಗ ನಿದ್ದೆ ಚಲೋ ಬರ್ತದೆ. ಯಾಕೆ ಮಾತು ಅಂತಂದ್ರೆ ಓದಲಾರದ ಸಂಗತಿಗಳು ಗೊತ್ತಾಗೋದಿಲ್ಲ. ನಮಗೆ 4 ಸಾಲ ಗೊತ್ತಿತ್ತು ಅಂತಂದ್ರೆ ಅದಕ್ಕೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ ಅಂತ ಒಂದು ವಾಕ್ಯ ಇರ್ತೈತಿ. ಬರೀ ಒಂದು ಸೆಂಟೆನ್ಸ್ ಇರ್ತೈತಿ, ಅದನ್ನು 1.5 ಪೇಜ್ ಬರೀತಿದ್ರು. ಬಿತ್ತಿ ಬೆಳೆವಂ ಶಿವನ ಸದ್ಭಕ್ತಿ ಸಸಿಗಳಂ, ಕಿತ್ತಿ ಕಳೆವಂ ಮಳೆವ ಪಾಪಾದಿ ಕಳೆಗಳಂ ಮತ್ತಿಟ್ಕೊಂಡು ಇದನ್ನು 1.5 ಪೇಜ್ ಹಿಗ್ಗಿಸಿ ಬರೀತಿದ್ರು. ಹೆಂಗ ಏನೈತೆ ಅದರೊಳಗೆ? ಅದರ ಒಳಗಡೆ ಇರುವುದು ಏನು ಅಂತಂದ್ರೆ ಯಾರು ಓದ್ಕೊಂಡಾರ ಅದರೊಳಗೆ ಎಲ್ಲ ಗೊತ್ತಾಗ್ತದೆ. ಅದರಿಂದ ಇಂಥ ಅನೇಕ ನಾವು ಹಳೆಯ ಕಾವ್ಯ ತಗೋರಿ, ನಡುಗನ್ನಡ ಕಾವ್ಯ ತಗೋರಿ, ಹೊಸಗನ್ನಡ ತಗೋರಿ, ಏನೇ ತಗೊಂಡ್ರು ಕೂಡ ಓದಲಾರದ ಒಂದು ಸಂಗತಿ ಬರೋದಿಲ್ಲ. ಓದು ಹೆಚ್ಚಾಯ್ತು ಅಂತಂದ್ರೆ ಇನ್ನು ನಮ್ಮ ಕುಲಕರ್ಣಿ ಸರ್ ಇನ್ನು ಹೊಸಗನ್ನಡ ಪದ್ಯಗಳನ್ನು ಓದ್ಬೇಕು ಏನೈತೆ, ಇನ್ನಷ್ಟು ಹೊಸ ಹೊಸ ಸಂಗತಿಗಳು ಅವರಿಗೆ ಭೇಟಿಯಾಗ್ತಾವ. ಹೊಸ ಕವಿಗಳು ಬಹಳ ಮಸ್ತ್ ಬರೀತಾರೆ. ಇತ್ತೀಚಿನ ಕವಿಗಳು ಎಂಥ ಅದ್ಭುತ ಬರೀತಾರೆ. ಮೊನ್ನೆ ಒಂದು ಕಾವ್ಯ ಕೋಟೆ ಅಂತ ತಿಳ್ಕೊಂಡು ಬಾಗಲಕೋಟೆ ಜಿಲ್ಲೆ ಬೀಳಿಗೆ ಇದ್ರೊಳಗೆ ಒಂದು ಪುಸ್ತಕ ಬಿಡುಗಡೆ ಆಯ್ತು. ಅದು ನನಗೆ ಗೊತ್ತಿರಲಿಲ್ಲ, ನನ್ನ ಪುಸ್ತಕ ತಂದು ಕೊಟ್ಟರು ಅವರು. ಸುಮಾರು 200 ಪದ್ಯಗಳಿದ್ದು, ಸುಮಾರು 60-70 ಕವಿಗಳೆಲ್ಲ ಇದ್ರು. ಅದರೊಳಗೆ 35 ನಂಬರ್ 1 ಕವಿತೆಗಳಿದ್ದು. ನನಗೊಂದು ಪುಸ್ತಕ ಕೊಟ್ಟರು, ಅವನು ಎಲ್ಲ ಓದಿದೆ. 35 ಮಂದಿ ಕವಿತೆಗಳ ನಂಬರ್ 1 ಇದ್ದುತ್ತಲ್ಲ, ಅವನ್ನೆಲ್ಲ ಆರಿಸ್ಕೊಂಡು ಏನ್ ಮಾಡಿದೆ ಅಂತಂದ್ರೆ ಅವ್ರಿಗೆ ಎಲ್ಲರಿಗೆ ಫೋನ್ ನಂಬರ್ ತಗೊಂಡು ಕಾವ್ಯ ಕೋಟೆ ಕವನದಲ್ಲಿ ಕಾವ್ಯ ಕೋಟೆಯಲ್ಲಿ ಅರಳಿದ ಮಿನುಗು ನಕ್ಷತ್ರಗಳು ಅಂತೇಳಿ ಅವ್ರಿಗೆ ಬಾಗಲಕೋಟೆ ಜಿಲ್ಲಾ ಒಂದು ಪ್ರಶಸ್ತಿ ಮಾಡಿ ಎಲ್ಲರನ್ನು ಕರೆಸಿ ಸನ್ಮಾನ ಮಾಡಿದೆ. ಇಲ್ಲೇ ನಮ್ಮ ಜಮಖಂಡಿ ಒಳಗೆ ಸಾಹಿತ್ಯ ಸೌರಭ ವೇದಿಕೆ ಒಳಗೆ. ಎಂತ ಅದ್ಭುತ ಕವನಗಳು ಅಂತಂದ್ರೆ ಆಶ್ಚರ್ಯ ಅನಿಸ್ತದೆ. ಇತ್ತೀಚಿನ ಕವಿಗಳೆಲ್ಲ ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಯ ಕವಿಗಳಿದ್ರು, ಕವಯಿತ್ರಿಯರಿದ್ರು. ಅಂತವ್ರು 35 ಕವನಗಳ ನಂಬರ್ 1 ಇದ್ದು ಅವನ್ನೆಲ್ಲರನ್ನು ಕರೆಸಿದೆ. ನಾವು ಓದಿದೆ, ನನಗೆ ಖುಷಿ ಆಯ್ತು. ಇವ್ರು ಇಷ್ಟಕ್ಕೆ ಬಿಡಬಾರದು ಅಂತ ಹೇಳಿ ಕಾವ್ಯ ಕೋಟೆಯ ಮಿನುಗು ನಕ್ಷತ್ರಗಳು ಅಂತ ಒಂದು ಶೀರ್ಷಿಕೆ ಅಡಿ ಒಳಗೆ ಒಂದು ಫಂಕ್ಷನ್ ಮಾಡಿ ಮಕ್ಕಳಿಗೆ ಸತ್ಕಾರ ಮಾಡಿದೆ. ಅವ್ರಿಗೆ ಭಯಂಕರ ಖುಷಿ ಆತವ್ರು. ಅದಕ್ಕೆ ವಿದ್ಯಾರ್ಥಿಗಳಿಗಾಗಲಿ ಯಾರಿಗೇ ಆಗಲಿ ಕವಿ ಸಹೃದಯರಿಗೆ ಆನಂದ ಆಗುವಾಗ ನಮ್ಮ ಕವಿತೆಗಳು ಇರಬೇಕು. ಓದಿದ್ರೆ ಮನಸ್ಸನ್ನ ಉಲ್ಲಸಿತವಾಗಿ ಬಳಸಬೇಕು. ಆಮೇಲೆ ನಿಸರ್ಗದ ವೈಚಿತ್ರ್ಯಗಳು ನಮ್ಮ ಕಣ್ಮುಂದೆ ಬರಬೇಕು ಅಂತ. ಯಾಕಂದ್ರೆ ನಾವು ಕವಿ ಅಲ್ಲ, ಬರೀ ಕವಿ ಆಗದಿದ್ರು ಕೂಡ ಒಳ್ಳೆಯ ಕಿವಿಗಳಾದರೂ ಆಗ್ಬೇಕಂತ ಹೇಳ್ತಾನೆ. ಕೇಳೋರಿಗೆ ಆಗ್ಬೇಕಲ್ಲ. ಕವಿ ಒಬ್ಬನೇ ಇರ್ತಾನೆ, 100 ಜನ ಎಲ್ಲ ಇರ್ತಾರ. ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಸುಭಾಷಿತದೊಳಗೆ. ಕವಿ ಮಹಾಕವಿ ಇರಲಿ, ಕವಿ ಇರಲಿ, ಹೊಸಗನ್ನಡ ಇರಲಿ, ಯಾವುದೇ ಇರಲಿ, ಆ ಕವಿ ಬರೆಯುವ ಕೆಲಸ ಮಾಡ್ತಾನೆ. ವಿದ್ವಾಂಸನಾದಂತವ, ಸಹೃದಯ ಆದಂತವ, ಓದುಗಾದಂತವ, ಅವನ್ನೆಲ್ಲ ಪ್ರಸಾರ ಮಾಡ್ತಾನೆ. ನಾವು ಓದಿದೀವಿ ಅಂತಂದ್ರೆ ಅದನ್ನ ಪ್ರಸಾರ ಮಾಡಬೇಕು, ಮತ್ತೊಬ್ಬ ಕವಿ ಹುಟ್ಟಬೇಕು. ಹಂಗ ಇಲ್ಲಿ ಈ ಕವಿತೆಗಳು ಅರ್ಥಪೂರ್ಣ ಅದಾವ. ಆಮೇಲೆ ದೈವದ ಕೃಪಾಶೀರ್ವಾದ ಇರಬೇಕು ಅನ್ನುವಂತ ನಂಬಿಕೆಯ ಹಿನ್ನೆಲೆಯೊಳಗೆ ಎಲ್ಲಾ ಬರೆಯಲ್ಪಟ್ಟವ. ಅವರು ಒಂದು 10 ಕವನ ಸಂಕಲನಗಳೆಲ್ಲ ಪ್ರದೊಳಗೆ ಬರೀತಾರ. ಮೊದಲನೇ ಅಕ್ಷರ ಪ್ರ. ಹಂಗೇನಾದನ್ನ ಹಂಗ ಜೋತ್ ಬಿದ್ದ ಬರೆಯುವುದು ಸರಿಯಲ್ಲ ಅಂತ ಮಾಡಿ ಹೇಳಿದ ಅವ್ರಿಗೆ. ಬಹಳ ಸಂಕಟ ಮಾಡ್ಕೊಂಡು ಅಂದ್ರೆ ಪ್ರಾಸಕ್ಕಾಗಿ ತ್ರಾಸ ತಗೊಳ್ಳೋದು ಬೇಡ, ಮುಕ್ತವಾಗಿ ಬರೆದ್ರು ನಡೀತೈತಿ. ಪ್ರದೊಳಗೆ ಹುಡುಕಿ ಕೆಟ್ಟ ಮಾನಸಿಕ ಪ್ರೆಷರ್ ಬೀಳ್ತೈತೆ, ಅದು ಶಬ್ದ ಸಿಗಬೇಕಲ್ಲ. ಆದ್ದರಿಂದ ಅವರಿಗೆ ಈ 10 ಕವಿತೆಗಳ ಅದು ಕವನ ಸಂಕಲನ ಅದು. ಇನ್ನ ಬೇಕಂದ್ರೆ ಇವೆಲ್ಲ ಸಾಹೇಬರು ಹೇಳಿದಂಗೆ ಇವು ವ್ಯಾಖ್ಯಾನಗಳದ. ಇವು ಒಂದೊಂದು ಪದ್ಯಗಳು ಒಂದೊಂದು ಡೆಫಿನೇಷನ್ ಅದಾವ. ಒಳಗಡೆ ಹುಡುಕಿ ಅವನು ವ್ಯಾಖ್ಯಾನ ಮಾಡಬಹುದು ನಾವು. ಹಂಗ ಯಾರು ಮೊದಲು ನಾವು ಒಳ್ಳೆಯವರಾಗದೆ ಬೇರೆಯವರನ್ನು ಸನ್ಮಾರ್ಗಕ್ಕೆ ತರಲು ಸಾಧ್ಯವಿಲ್ಲ ಅಂತಂತಾರಲ್ಲ.
ಅದಕ್ಕೆ ನಾವು ಒಳ್ಳೆಯವರ ಆಗೀವಿ ಅಂತ ಅನ್ಕೊಂಡ್ರ ಇನ್ನೂ ಬೇರೆಯವರೆಲ್ಲ ಒಳ್ಳೆಯ ಮಾರ್ಗದರ್ಶನ ಪಡ್ಕೋಬೇಕು, ಮಾರ್ಗದರ್ಶಿ ಆಗಿರ್ಬೇಕು, ಮತ್ತೊಬ್ಬರಿಗೆ ಹೇಳ್ತಾ ಹೋಗುವಂತದ್ದು ಕಾವ್ಯ ಅಂತಂದ್ರ ತಲೆತಲಾಂತರಕ್ಕೆ ಹಂಗ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೈತಿ ಅಂತ ಬಹಳ ಅರ್ಥಪೂರ್ಣವಾಗಿರುವಂತ ಜನರ ಭಾವ ಅಂತ ಒಂದು ಮಾತನ್ನ ಬರೀತಾರೆ. ಜಗದ ಮನದ ಒಳಿತಿಗಾಗಿ ಜನರ ಭಾವ ಮುಖ್ಯ. ಮುಂದ ಪ್ರೀತಿಯೊಂದೇ ಕುಸುಮ ಸಾಕು ಸಕಲ ಬಯಕೆ ಪೊರೆವು. ಪ್ರೀತಿ ಇಲ್ಲದ ಮೇಲೆ ಹೂವಾರಳಿ ಹೇಗೆ ಸಿ ರುದ್ರಪ್ಪನವರು ಬರೀತಾರೆ. ಅದಕ್ಕೆ ಪ್ರೀತಿ ಬಹಳ ಮಹತ್ವದ್ದು. ನೀವು ಪ್ರೀತಿಯಿಂದ ಬರಮಾಡಿಕೊಂಡ್ರಿ ಅಂತಂದ್ರೆ ಯಾರೇ ಇದ್ರು ಕೂಡ ಒಳ್ಳೆಯ ರೀತಿಯಿಂದ ಪ್ರತಿಕ್ರಿಯೆ ತೋರಿಸ್ತಾರೆ. ಪ್ರೀತಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ, ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಅದಕ್ಕೆ ಮಾತ್ರ ಒಮ್ಮೆ ಬಣ್ಣ, ಒಮ್ಮೆ ಚೆಲುವು, ಒಮ್ಮೆ ಅದರ ಸುಗಂಧವು, ಇವು ಎಲ್ಲ ಯಾವುದರ ಅಂದ್ರೆ ಪ್ರೀತಿಯನ್ನ ಹೂವಿಗೆ ಹೋಲಿಸಿ. ಹೂ ಬರೀ ನೋಡಾಕ ಚಂದ ಇದ್ರೆ ಅಷ್ಟೇ ಸಾಲೋದಿಲ್ಲ, ಅದಕ್ಕೆ ಸುಗಂಧ ಇರಬೇಕು ಅಂತ. ಅದಕ್ಕೆ ನನಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೀತಾರೆ, ತೇಲಿ ಬಂದದ್ದೆಲ್ಲ ಮೋಡವಾಗುವುದಿಲ್ಲ, ಮೋಡವಾದರೂ ಒಳಗೆ ಎಲ್ಲಕ್ಕೂ ನೀರಿಲ್ಲ. ಮುತ್ತಿರುವುದೇ ಎಲ್ಲ ಚಿಪ್ಪಿನಲ್ಲಿ, ಮುತ್ತು ಹುಟ್ಟದ ಚಿಪ್ಪಿನೊಳಗೆ, ಆದರೆ ಎಲ್ಲ ಚಿಪ್ಪಿನೊಳಗೆ ಮುತ್ತಿರುವುದಿಲ್ಲ. ಮೊಗ್ಗು ಅರಳಿದ್ದೆಲ್ಲ ಹೂವೇ ತಾನಾದರೂ, ಮೊಗ್ಗು ಅರಳಿದ್ದೆಲ್ಲ ಹೂವೇ ತಾನಾದರೂ ಮಲ್ಲಿಗೆ ಬೇರೆ, ಮಂದಾರ ಬೇರೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಮಲ್ಲಿಗೆ ಅಂಡ್ ಮಂದಾರ. ಮಂದಾರ ಅಂತಂದ್ರೆ ದೇವಲೋಕದ್ದು, ಪಾರಿಜಾತ, ಕೃಷ್ಣ ಪಾರಿಜಾತ ಅಂತ ಇದ್ದೆ ಬಯಲಾಟ, ಅದು ದೇವಲೋಕದಿಂದ ಬಂದದ್ದು. ಎರಡಕ್ಕೂ ವ್ಯತ್ಯಾಸ ಐತಿ. ಮಲ್ಲಿಗೆ ಈ ಲೋಕದ್ದು. ಚಂದವಿದ್ದರೂ ಗಂಧ ಇಲ್ಲದಿರುವುದು ಉಂಟು. ಚಂದ ಮಾಡ್ಕೊಳಕ್ ಬರ್ತೈತಿ, ಅದು ಭೌತಿಕವಾದದ್ದು. ಗಂಧ ಮಾಡ್ಕೊಳಕ್ ಬರೋದಿಲ್ಲ, ಅದು ಸಂಸ್ಕಾರದಿಂದ ಬರ್ತೈತಿ, ಅಧ್ಯಯನದಿಂದ ಬರ್ತೈತಿ, ಅಧ್ಯಯನದ ಪರಿಣಾಮದಿಂದ ಬರ್ತೈತಿ. ಆದ್ದರಿಂದ ಅಂತ ಅದ್ಭುತವಾಗಿರ್ತಕ್ಕಂತಹ ಕವಿತೆಗಳನ್ನೆಲ್ಲ ನಾವು ನೋಡಬಹುದು. ಸುಮ್ಮನೆ ಯಾವಾಗಲೇ ಸ್ಲೈಟ್ ಒಂದು ಕಣ್ಣು ಆಡಿಸ್ಬೇಕು ನಾವು, ಓದ್ಲಿಲ್ಲ ಅಂದ್ರೆ ಬರೋದಿಲ್ಲ. ಭಾಷಣಕಾರ ತಾಸುಗಟ್ಟಲೆ ಮಾತಾಡ್ತಾನ ಅಂತಂದ್ರೆ ಸಬ್ಜೆಕ್ಟ್ ಬೇಕಲ್ಲ, ಒಳಗಡೆ ಬಂಡವಾಳ ಬೇಕಲ್ಲ. ಇರಲಿಲ್ಲ ಅಂದ್ರೆ ಮಾತಾಡಕ್ ಬರೋದಿಲ್ಲ, ಮತ್ತು ಮಾತಾಡಿದ ಅಂದ್ರೆ ಸ್ವಾರಸ್ಯ ಇರುವುದಿಲ್ಲ. ನಮ್ಮ ನಾಯ ಕರುಗಳು ಅಂತ ಓದಿದಂತೆ ಅದು ಅಖಂಡ ಶಬ್ದದ. ನಮ್ಮ ನಾಯಕರುಗಳು ಅವಸರ ಬೇಕ, ಅವರ ಲೀಡರ್ಸ್ ಅಂದಂಗದ. ನಮ್ಮ ನಾಯಕರು ಹಿಂಗ್ ಎಲ್ಲ ಹಿಂಬು ಮಾಡಿದ್ರಂದ್ರ ಮೀನಿಂಗ್ ಏನ್ ಗತಿ ಆಕೈತೆ ಅವ್ರ ಲೀಡರ್ಸ್ ಹಿಂಗಾಗುವ ಸಾಧ್ಯತೆ ಅದಾವ. ನಾಲಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಕರೆಕ್ಟ್ ಶಬ್ದಗಳು ಬರೋದಿಲ್ಲ. ಆದ್ದರಿಂದ ಇಂಥ ಎಲ್ಲಾ ಸಂಗತಿಗಳು ನಿಮಗೆ ಈ ಹಂತದೊಳಗೆ ಸುಮ್ಮನೆ ಎಲ್ಲಕ್ಕೂ, ಯಾಕಂದ್ರೆ ಇಲ್ಲಿ ಬಿ ಎಡ್ದೊಳಗೆ ಎಲ್ಲದಕ್ಕೂ ಮಾರ್ಕ್ಸ್ ಇರ್ತಾವ ತಿಳ್ಕೊಂಡು ನಮಗೂ ಬಿ ಎಡ್ ಗೌರ್ಮೆಂಟ್ ಡಿಗ್ರಿ ಕಾಡ್ತಿದ್ರು ಭಾಳ. ಎಲ್ಲದಕ್ಕೂ ಮಾರ್ಕ್ಸ್ ಅದಾವ ನೋಡೋಣ, ಅವ್ರು ಅಂದ್ರೆ ಕಂಪಲ್ಸರಿ ಓಡಿ ಬರಬೇಕು ನಾವು. ಅದಕ್ಕೆ ಈ ಇತ್ತೀಚಿನ ಇದರಲ್ಲಿ ಬಹಳ ಒಳ್ಳೆ ಹೆಸರೈತಿ, ಸಿದ್ಧಾರ್ಥ ಬಿ ಎಡ್ ಕಾಲೇಜ್ ಬಹಳ ಮಸ್ತ್ ಹೆಸರ, ಬಹಳ ಚಲೋ ಮಾಡ್ಯಾರ. ಆದ್ದರಿಂದ ನೀವು ಯಾವುದೇ ಕಾಲೇಜ್ ಹೋದ್ರೆ ಸಹಿತ ಒಳಗಡೆ ಗರುಡ ತಾಕತ್ತಿತ್ತು ಅಂತಂದ್ರೆ ಆಕಾಶದ ತುತ್ತುದಿಗೆ ಹೋಗ್ತೈತೆ. ಅದು ಗುಬ್ಬವ ಕಾಗವ ಆಗಿದ್ದೀವಿ ಅಂದ್ರೆ ಇನ್ನೇ ಕಂಟ್ಯಾಕ್ಟ್ ಆದಾಗ ಹಾರಾಡಿ ಸುಮ್ಮಿರ್ಬೇಕಾಗತ್ತೆ. ಅದಕ್ಕೆ ರಾಷ್ಟ್ರಕವಿ ಬರೀತಾನೆ, ನೀಡದೋಳು ಬೆಳೆದ ಗರುಡ ಶಿಶು ಗರಿಬಲಿತ ಮೇಲೆ ಅಲ್ಪ ದೇಶಗಳಂ ಚರಿಸಿ ತಣಿಯುವುದೇ ಕೈಕೊಳ್ಳುವುದು ವಿಯತ್ತು ವಿಸ್ತೀರ್ಣಮಂ ಬಯಸಿ ಆಕಾಶ ಪರ್ಯಟನಮಂ ಕಿರುಮೀನ್ಗೆ ಕೆರೆ ಕೊಳಂ ಕೊಳೆ ಸಾಲ್ಮಂ ತಿಮಿಗೆ ವೇಳುಕೊಂ ರುದ್ರ ಸಾಗರ ಸಲಿಲ ವಿಸ್ತಾರಂ. ತಿಮಿಂಗಲ ಹಳದಾಗ ಕೊಳದಾಗ ಇರ್ತದೆ, ತಿಮಿಂಗಲ ಸಾಗರನ ಬೇಕದು. ಯಾವನಲ್ಲಿ ಮಹಾಕವಿತ್ವದ ತಾಕತ್ತೈತೋ ಅವ ಮಹಾಕಾವ್ಯ ಬರದ ಖುಷಿ ಪಡ್ತಾನೆ. ಅದನ್ನು ಸೂಚ್ಯವಾಗಿ ಹೇಳ್ತಾನೆ ರಾಷ್ಟ್ರಕವಿ ಕುವೆಂಪು. ಅದಕ್ಕೆ ನಿಮ್ಮೊಳಗೆ ಗರುಡ ತಾಕತ್ತ ಐತಿ ಅಂತ ನಾ ತಿಳ್ಕೊಂಡಿದ್ದೆ. ನೀವೆಲ್ಲ ಸೈಲೆಂಟ್ ಆಗಿ ಕಪ್ಪು ಗಡದ ಕೂತ ಜಡರು ಕೇಳ